ನಾವು ಆಟೋ ಚಾಲಕರು ಏನಂದರೆ ನಾವೆಲ್ಲರೂ ಅಭಿಮಾನ. ನಮ್ಮ ಕನ್ನಡ ನಾಡು ಎಲ್ಲರೂ ಸಹ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡಿಕೊಂಡು ಸಕ್ಸಸ್ ಮಾಡಿದ್ರೆ ಅದೇ ನಮ್ಮ ದೊಡ್ಡ ಕೊಡುಗೆ. ಜೊತೆಗೆ ನಮ್ಮ ಮೊದಲನೇ ಪ್ರೇಕ್ಷಕರೇ ನಾವು ಆಟೋ ಚಾಲಕರು. ಹಾಗಾಗಿ ಕನ್ನಡ ಸಿನಿಮಾವನ್ನು ಥಿಯೇಟ್ರಲ್ಲಿ ಬಂದು ನೋಡಿ ಅರಸಿ ಬೆಳೆಸಿ ಆರೈಸಿ ಅಂತ ಹೇಳ್ಕೊಳ್ತಿದ್ವಿ. ಹೊಸ ಪ್ರತಿಭೆಗಳು ಬೆಳಿಬೇಕಿನ್ನು ಸರ್. ತುಂಬ ಟ್ಯಾಲೆಂಟ್ ಇರುವಂಥ ಆರ್ಟಿಸ್ಟ್ಗಳು, ನಟರು ಎಲ್ಲರಿದ್ದಾರೆ. ಅದರದ್ದು ಧನ್ಯರದ್ದು ಆರ್ಟಿಸ್ಟ್ ಚೆನ್ನಾಗಿದ್ದಾರೆ. ಪೃಥ್ವಿ ಅಂಬರಂತೂ ಮೊದಲೆಲ್ಲ ಕೊತ್ತಲ ಮಾಡಿ ತುಂಬ ಸಿನಿಮಾ ಮಾಡಿದ್ದಾರೆ. ಜೊತೆಗೆ ಇದರಲ್ಲಂತೂ ಎಷ್ಟಾರ್ಡಿನರಿ ವೆರೈಟಿ ಗೆಟಪ್ಪಲ್ಲಂತೂ ತುಂಬ ಕಾಣಿಸ್ಕೊಂಡಿದ್ದಾರೆ. ಡ್ಯಾನ್ಸ್ ಇರ್ಬೋದು, ಡೈಲಾಗ್ ಇರ್ಬೋದು, ಅವ್ರ ಆ್ಯಕ್ಷನ್ ಇರ್ಬೋದು, ತುಂಬ ಅಲ್ಟಿಮೇಟ್ ಆಗಿದೆ. ಸಾಯಿ ಕುಮಾರ್ ಡೈಲಾಗ್ ಅಂತೂ ಸೂಪರ್ ಆಗಿದೆ. ಅವರ ಸೆಂಟಿಮೆಂಟು ಇದರಲ್ಲಿ ತುಂಬ ಜನಗಳನ್ನ ಹಿಡಿದಿಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡುವಂಥ ಸಿನಿಮಾ. ಈ ಸಿನಿಮಾಕ್ಕೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಜೈ ಕರ್ನಾಟಕ. ಚೆನ್ನಾಗಿದೆ ಮೂವಿ. ಪೇರೆಂಟ್ಸ್ ವ್ಯಾಲ್ಯೂ ತಿಳ್ಕೋಬೇಕು. ಮೂವಿ ತುಂಬಾ ಚೆನ್ನಾಗಿದೆ. ಇದು ಒಂದು ಫ್ಯಾಮಿಲಿ ಎಂಟರ್ಟೈನರ್ ಮೂವಿ ಅಂತ ಹೇಳ್ಬೋದು. ಇದರಿಂದ ಒಂದು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ರೀಚ್ ಆಗಿದೆ. ಸೊ ಇದು ಏನಂದ್ರೆ ಫ್ಯಾಮಿಲಿ ಲೈಕ್ ತಂದೆ ತಾಯಿ ಮಕ್ಳಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾರೆ. ಸೊ ಆ ಮಕ್ಕಳು ತಂದೆ ತಾಯಿಗೆ ಯಾವ ತರ ಮತ್ತೆ ರಿಪ್ಲೈ ಮಾಡಬೇಕು, ಮತ್ತೆ ಕಲಿಯುವಂಥದ್ದು ತುಂಬಾ ಇದೆ. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಡ್ರಗ್ಸ್ಗೆ ಈಗೆಲ್ಲ ತುಂಬಾ ಅಡಿಕ್ಟ್ ಆಗ್ತಾ ಇದ್ದಾರೆ. ಅದರಿಂದ ನಾವು ಸ್ಪಾಯ್ಲ್ ಆಗ್ತೀವಿ, ಮತ್ತೆ ಸೊಸೈಟಿನೂ ಸ್ಪಾಯ್ಲ್ ಮಾಡ್ತೀವಿ. ಸೊ ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಏನಂತಂದ್ರೆ ಒಳ್ಳೆ ಮೆಸೇಜ್ ಇದೆ, ಸೊಸೈಟಿಗೆ ಒಳ್ಳೆ ಮೆಸೇಜ್ ಇದೆ. 100 days ಇದು ಇದಾಗುತ್ತೆ, ಸಕ್ಸಸ್ಫುಲ್ ಆಗಿ ಇದಾಗುತ್ತೆ ಅನ್ನೋದೊಂದು ಹೋಪ್ ಇದೆ. ಸೊ ಆಲ್ ದ ಬೆಸ್ಟ್. ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಮತ್ತೆ ಪ್ರೊಡ್ಯೂಸರ್ ಆಗಿ ಡೈರೆಕ್ಟರ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮೇಡಮ್. ಸೊಸೈಟಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಅಂಡ್ ಫ್ಯಾಮಿಲಿನೆಲ್ಲ ಕರ್ಕೊಂಡ್ ಬಂದು ನನ್ನ ಮಗ ಇದ್ದಾನೆ ಈಗ 11 years, ಅವನು ಕರ್ಕೊಂಡ್ ಬಂದು ತೋರಿಸ್ಬೇಕು ಅನ್ನೋದೊಂದು ಖುಷಿ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ ಮೆಸೇಜ್. ಯಾರ ಆಕ್ಟಿಂಗ್ ಇಲ್ಲಿ ಸ್ವಲ್ಪ ಇದ್ರು ತುಂಬಾ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಮೂವಿ ಅಂತೂ ಸೂಪರ್ ಆಗಿದೆ. ಇಡೀ ಕರ್ನಾಟಕನೇ ಕುತ್ಕೊಂಡು ಮನೆ ಮಂದಿ ಎಲ್ಲ ನೋಡೋ ಅಂತ ಒಂದು ಫ್ಯಾಮಿಲಿ ಇದು ಮೂವಿ ಅಂತ ಹೇಳ್ಬೋದು. ಸಾಂಗು ತುಂಬಾ ಚೆನ್ನಾಗಿದೆ. ಯಾವ್ದ್ರ ಬಗ್ಗೆ ಏನು ಕಮೆಂಟ್ಸ್ ಕೊಡುವಂಥದ್ದು ಏನಿಲ್ಲ. ಸೊ ಅಪ್ಪ ಅಮ್ಮ ಕೊಡೋ ಪ್ರೀತಿ ಅದು ಪ್ರೀತಿನೇ. ಮತ್ತೆ ಅದಕ್ಕೆ ನಾವು ಏನ್ ಪ್ರತಿಫಲ ಕೊಡ್ಬೇಕು ಮಕ್ಕಳಾಗಿ, ಆ ಪ್ರೀತಿನ ಮಿಸ್ಯೂಸ್ ಮಾಡ್ಕೋಬಾರ್ದು. ಅದಕ್ಕೆ ಒಂದು ಒಳ್ಳೆ ಅರ್ಥ ಇದೆ ಅಂತ ಹೇಳಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಸಾಯಿ ಕುಮಾರ್ ಸರ್. ಸಾರಿ, ಸಾಯಿ ಕುಮಾರ್ ಆಕ್ಟಿಂಗ್, ಅವ್ರ ಆಕ್ಟಿಂಗು ಚೆನ್ನಾಗಿದೆ, ಎಲ್ಲರ ಆಕ್ಟಿಂಗು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿತ್ತು ಸರ್. ಇಲ್ಲ ಸರ್, ಚೆನ್ನಾಗಿತ್ತು ಸಿನಿಮಾ ನೋಡೋಕ್ಕೆ. ನಮಗೇನೋ ತುಂಬ ಇಷ್ಟ ಆಯಿತು. ನೋಡೋರ್ಗು ಸಖತ್ತಾಗಿ ಇಷ್ಟ ಇರುತ್ತೆ ಸರ್. ಒಂದು ಸರ್ ಅವ್ರದ್ದು ಒಂದು ಆ್ಯಕ್ಟಿಂಗ್ ಚೆನ್ನಾಗಿದೆ ಸರ್. ಅದು ಸರ್ ಇಷ್ಟ ಆಯಿತು. ನಾವೇನು ಸರ್, ಹೌದು ಸರ್, ಅಳುವಂತು ಸರ್. ಅದೊಂದು ಮಾತ್ರ ಯಾವ ತಂದೆಗಾಗಲಿ ತಾಯಿಗಾಗಲಿ ಅದೊಂದು ಮಾತ್ರ ತುಂಬಾ ಇಷ್ಟ ಆಯ್ತು ಸರ್ ನನಗೆ. ಈಗಿನ ಕಾಲದಲ್ಲಿ ಇದೇ ನಡೀತಿರೋದು ಜಾಸ್ತಿ. ಏನು ಹೇಳ್ತೀರಾ ಅಂದರೆ ಸರ್, ನಾವು 2 ಥರ ಐತೆ. ಹೆಂಗೆ ಅಂತ ಹೇಳೋಕ್ಕಾಗುತ್ತೆ. ಏನು ಒಬ್ಬರು ತಂದೆ ತಾಯಿನ ಸಾಕೋರು ಇರ್ತಾರೆ, ಸಾಕ್ತಿಲ್ದವರು ಇರ್ತಾರೆ. ಯಾವ ಥರ ಅಂತ ಹೇಳೋಕ್ಕಾಗುತ್ತೆ. ನಮ್ಮ ಮನೆಗೆ ನಮ್ಮ ಮಕ್ಕಳು ಚೆನ್ನಾಗಿ ನೋಡ್ಕೊತಿದ್ದೆ ಸರ್. ನಮಗೇನು ಪ್ರಾಬ್ಲಮ್ ಏನಿಲ್ಲ ಸರ್. ಸರಿ ಆಯ್ತು ಸರ್.